ಇನ್ನು ದೇಶದಲ್ಲಿ ಇವತ್ತಿನಿಂದ ಕಾನೂನು ಬದಲಾಗ್ತಾ ಇದೆ. ಬ್ರಿಟಿಷರ ಕಾಲದಿಂದಲೂ ಕೂಡ ಜಾರಿಯಲ್ಲಿದ್ದಂತಹ ಐಪಿಸಿ ಹಾಗೆ ಸಿಆರ್ಪಿಸಿ ಸೆಕ್ಷನ್ ಇಂಡಿಯನ್ ಎವಿಡೆನ್ಸ್ ಆಕ್ಟ್ಗೆ ಗುಡ್ ಬೈ ಹೇಳಲಾಗ್ತಾ ಇದೆ. ಐಪಿಸಿ ಜಾಗದಲ್ಲಿ ಭಾರತೀಯ ನ್ಯಾಯ ಸಂಹಿತೆ, ಸಿಆರ್ಪಿಸಿ ಜಾಗದಲ್ಲಿ ಭಾರತೀಯ ನಾಗರಿಕ ಸುರಕ್ಷತಾ ಸಂಹಿತೆ, ಇಂಡಿಯನ್ ಎವಿಡೆನ್ಸ್ ಆಕ್ಟ್ ಜಾಗದಲ್ಲಿ ಭಾರತೀಯ ಸಾಕ್ಷ್ಯ ಅಧಿನಿಯಮ ಜಾರಿಗೆ ಬರ್ತಾ ಇದೆ. ಭಾರತೀಯ ನ್ಯಾಯ ಸಂಹಿತೆಯ 358 ಸೆಕ್ಷನ್ಗಳನ್ನು ಒಳಗೊಂಡಿದ್ದು 20 ಹೊಸ ಅಪರಾಧಗಳು ಸೇರಿಸಲ್ಪಟ್ಟಿದೆ. 33 ಅಪರಾಧಗಳ ಶಿಕ್ಷೆ ಅವಧಿಯನ್ನು ಹೆಚ್ಚಿಸಿದ್ದಾರೆ. ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ ಇದೀಗ 531 ಸೆಕ್ಷನ್ ಅನ್ನು ಒಳಗೊಂಡಿದ್ದು 177 ಕಲಂಗಳನ್ನು ಬದಲಿಸಲಾಗಿದೆ. ಭಾರತೀಯ ಸಾಕ್ಷ್ಯ ಅಧಿನಿಯಮ 170 ಸೆಕ್ಷನ್ಗಳನ್ನು ಒಳಗೊಂಡಿದ್ರೆ, ಆದರೆ ಹೊಸ ಕಾನೂನುಗಳ ಬಗ್ಗೆ ವಕೀಲರ ಸಮುದಾಯದಿಂದ ಆಕ್ಷೇಪ ವ್ಯಕ್ತವಾಗ್ತದೆ. ಇದರ ನಡುವೆ ಹೊಸ ಕಾನೂನು ಜಾರಿಗೆ ಪೊಲೀಸ್ ಇಲಾಖೆ ಸನ್ನದ್ಧವಾಗಿದೆ. ಹಾಗಾದ್ರೆ ಹೊಸ ಕಾನೂನುಗಳು ಏನೆಲ್ಲ ಬದಲಾವಣೆ ಆಗ್ತಾ ಇದೆ ಅಂತ ನೋಡ್ತಾ ಹೋಗೋಣ. ಐಪಿಸಿ ಸಿಆರ್ಪಿಸಿ ಸಾಕ್ಷ್ಯ ಕಾಯ್ದೆ ರದ್ದಾಗ್ತಾ ಇದ್ದು ಇದೀಗ ನ್ಯಾಯ ಸಂಹಿತೆ, ನಾಗರಿಕ ಸುರಕ್ಷಾ ಸಂಹಿತೆ, ಸಾಕ್ಷ್ಯ ನಿಯಮ ಜಾರಿಗೆ ದೇಶ ಈಗ ಮುಂದಾಗ್ತಾ ಇದೆ. ಓಕೆ, ನೋಡ್ತಾ ಹೋಗೋಣ ಏನೆಲ್ಲ ಇದೆ ಅಂತ. ಪೊಲೀಸ್ ಕಸ್ಟಡಿ ಗರಿಷ್ಠ ಅವಧಿ 14 ದಿನದಿಂದ 60 ದಿನಗಳವರೆಗೂ ಕೂಡ ಹೆಚ್ಚಳ. ಎಕ್ಸಾಂಪಲ್ ಹೇಳೋದಾದ್ರೆ, ಆರಂಭದಲ್ಲಿ ಏನಾದರೂ ತನಿಖೆ ಮಾಡಬೇಕಾದ್ರೆ ಪೊಲೀಸರು ಕಸ್ಟಡಿಗೆ ತಗೊಳ್ತಾರಲ್ಲ, ಬರೀ ಅದು 14 ದಿನಕ್ಕೆ ಸೀಮಿತ ಆಗಿತ್ತು. 60 ದಿನದವರೆಗೂ ಕೂಡ ನ್ಯಾಯಾಧೀಶರಿಗೆ ಬಿಟ್ಟಂತಹ ವಿಚಾರ, ಅದು ಕೊಡ್ಬೋದು ಅಂತ. 3 ರಿಂದ 7 ವರ್ಷ ಶಿಕ್ಷೆಯಾಗೋ ಕೇಸ್ಗಳಲ್ಲಿ ದೂರು ಕೊಟ್ಟ 24 hours ಒಳಗೆ FIR ಆಗಬೇಕು. 3 ರಿಂದ 7 ವರ್ಷಗಳ ಒಂದು ಶಿಕ್ಷೆಯಾಗುವ ಕೇಸ್ಗಳಲ್ಲಿ. ಇನ್ನು ಇದೇ 3 ರಿಂದ 7 ವರ್ಷ ಶಿಕ್ಷೆಯಾಗುವ ಕೇಸ್ಗಳ ತನಿಖೆಯನ್ನ 14 ದಿನದಲ್ಲಿ ಒಂದು ಹಂತಕ್ಕೆ ತಂದು ನಿಲ್ಲಿಸಿರಬೇಕು. 7 ವರ್ಷಕ್ಕಿಂತ ಹೆಚ್ಚು ಶಿಕ್ಷೆಯಾಗುವ ಪ್ರಕರಣಗಳಲ್ಲಿ ಫೊರೆನ್ಸಿಕ್ ತನಿಖೆ ಅನ್ನುವಂಥದ್ದು, ಟೆಸ್ಟ್ಗಳಿಗೆ ಕಳಿಸುವಂಥದ್ದು ಕಡ್ಡಾಯ. ಆರ್ಥಿಕ ಅಪರಾಧ ಕೇಸ್ಗಳಲ್ಲಿ ಪೊಲೀಸರಿಗೆ ಸ್ಥಿರಾಸ್ತಿ ಚರಾಸ್ತಿ ಜಪ್ತಿ ಮಾಡುವಂತಹ ಸಂಪೂರ್ಣ ಅಧಿಕಾರ ಇದೆ. ಮಹಿಳೆ ಮಕ್ಕಳ ಮೇಲಿನ ದೌರ್ಜನ್ಯ ಕೇಸ್ 2 ತಿಂಗಳಲ್ಲಿ ತನಿಖೆಯಾಗಿ ಮುಗಿಸ್ಬಿಡಬೇಕು. ರೇಪ್ ಕೇಸ್ಗಳಲ್ಲಿ ಸಂತ್ರಸ್ತೆ ಹೇಳಿಕೆಯನ್ನ ಆಡಿಯೋ ವಿಡಿಯೋ ಮೂಲಕ ದಾಖಲು ಮಾಡ್ಕೊಳ್ಬೇಕು, ಟೆಕ್ನಾಲಜಿ ಬಳಸ್ಕೊಳ್ಳಿ ಅಂತ. ಇನ್ನು ಫೋಕ್ಸೋ ಕೇಸ್ಗಳಲ್ಲಿ ಸಂತ್ರಸ್ತರ ಹೇಳಿಕೆಯನ್ನ ಮಹಿಳಾಧಿಕಾರಿ ಕೂಡ ದಾಖಲಿಸಿಕೊಳ್ಬಹುದು. ಕ್ರಿಮಿನಲ್ ಕೇಸ್ ವಿಚಾರಣೆ ಆಗಿದ್ರೆ ಕೋರ್ಟ್ ಗರಿಷ್ಠ 2 ರಿಂದ 3 ವಾಯ್ದೆಗಳನ್ನ ಮಾತ್ರ ಕೊಡಬೇಕು. ತನಿಖೆ ಕೋರ್ಟ್ ಸಮನ್ಸ್ಗಳನ್ನು ವಾಟ್ಸಪ್ ಸೇರಿ ಡಿಜಿಟಲ್ ರೂಪದಲ್ಲೇ ಕಳಿಸಬಹುದು ಇನ್ನು ಮುಂದಕ್ಕೆ. ಇನ್ನು ಕೇಸ್ ನಮೂದು ಕೋರ್ಟ್ ವಿಚಾರಣೆವರೆಗೂ ಸಂತ್ರಸ್ತರಿಗೆ ವಾಟ್ಸಪ್ ಮೂಲಕ ಪ್ರತಿ ಹಂತದ ಮಾಹಿತಿ. ರಾಷ್ಟ್ರ ಮಟ್ಟದ ಡಿಜಿ ಲಾಕರ್ನಲ್ಲಿ ಸಾಕ್ಷಿಗಳ ಹೇಳಿಕೆ ಮತ್ತು ಆಡಿಯೋ ವಿಡಿಯೋ ಸಾಕ್ಷ್ಯವನ್ನ ಭದ್ರವಾಗಿರಿಸ್ಕೋಬಹುದು. ಹಾಗೆ ರೇಡ್ ಪ್ರಕ್ರಿಯೆಯ ಕಡ್ಡಾಯ ಚಿತ್ರೀಕರಣ ಅನ್ನುವಂಥದ್ದು 48 ಗಂಟೆಯಲ್ಲಿ ಕೋರ್ಟ್ಗೆ ಅದರ ರಿಪೋರ್ಟ್ ಅನ್ನ ಕೂಡ ಕೊಡಬೇಕು. ಸಂತ್ರಸ್ತರು ಠಾಣೆಗೆ ಹೋಗದೆಯೂ ಆನ್ಲೈನ್ ಮೂಲಕ ದೂರನ್ನ ಕೊಡಬಹುದು. ಇನ್ನು ಮುಂದೆ ಮಹಿಳೆಯರು, ವಿಕಲಚೇತನರು, ರೋಗಿಗಳು, ಮಕ್ಕಳು, ಹಿರಿಯರು ಠಾಣೆಗೆ ಹೋಗುವಂತಹ ಅಗತ್ಯ ಇಲ್ಲ. ಈ 5 ವರ್ಗದ ಮಂದಿ ತಾವಿರುವ ಕಡೆಯೇ ಪೊಲೀಸರನ್ನ ಕರೆಸ್ಕೊಳ್ಬಹುದು. ಯಾವುದೇ ಘಟನೆಯ ಮಾಹಿತಿಯನ್ನ ಆನ್ಲೈನ್ ಮೂಲಕ ಯಾವ ಠಾಣೆಗಾದ್ರೂ ತಿಳಿಸಬಹುದು. 0 FIR ಠಾಣಾ ವ್ಯಾಪ್ತಿಯನ್ನ ಲೆಕ್ಕಿಸದೆ ಯಾವ ಠಾಣೆಗಾದ್ರೂ ದೂರನ್ನ ಸಲ್ಲಿಸಬಹುದು. ಆರೋಪಿಗಳ ಬಂಧನದ ಬಗ್ಗೆ ಅವರ ಸ್ನೇಹಿತರು, ಕುಟುಂಬದ ಸದಸ್ಯರಿಗೆ ಪೊಲೀಸರು ಮಾಹಿತಿ ತಿಳಿಸಬೇಕಾಗುತ್ತೆ. ಆರೋಪಿಗಳಿಗೆ, ಸಂತ್ರಸ್ತರಿಗೆ FIR ಕಾಪಿ ಉಚಿತವಾಗಿ ಕೊಡಬೇಕು. ಮದುವೆ ಭರವಸೆ ಕೊಟ್ಟು ಲೈಂಗಿಕ ದೌರ್ಜನ್ಯ ಎಸಗುವಂತವರಿಗೆ 10 ವರ್ಷಗಳವರೆಗೆ ಶಿಕ್ಷೆಯನ್ನ ವಿಧಿಸಬಹುದು. ಕಾನೂನು ಸುಧಾರಣೆಯ ಮೈಲಿಗಲ್ಲು ಅಂತಲೇ ಹೇಳ್ಬೋದು. ಮಹತ್ವದ ಬೆಳವಣಿಗೆಯೊಂದು ದೇಶದಲ್ಲಿ ಇವತ್ತು ಜುಲೈ 1ರಿಂದ ಬರ್ತಾ ಇದೆ. ಬಟ್ ಇದನ್ನ ಕೆಲ ವಕೀಲರು ಆಕ್ಷೇಪಿಸ್ತಾ ಇದ್ದಾರಂತೆ. ಅದು ಏನು ಎತ್ತ ಇವತ್ತಾಗುವಂತಹ ಬೆಳವಣಿಗೆ ಈ ಪ್ರಕರಣದಲ್ಲಿ ನೋಡ್ತಾ ಹೋಗೋಣ ಮುಂದಕ್ಕೆ. ಸದ್ಯಕ್ಕೆ ಜುಲೈ 1 ಅಂದ್ರೆ ಇವತ್ತಿನಿಂದ ಇವೆಲ್ಲವೂ ಕೂಡ ಬದಲಾಗ್ತಾ ಇದೆ. ಬ್ರಿಟಿಷರ ಕಾಲದಿಂದ ಇಲ್ಲಿ ತನಕ ಇದ್ದಂತಹ ಕೆಲವೊಂದು ಕಾನೂನು ಅನ್ನೋದಕ್ಕಿಂತ ಐಪಿಸಿ ಸೆಕ್ಷನ್ಗಳು ಬದಲಾಗ್ತದೆ. ಸ್ವಲ್ಪ ಕಟ್ಟುನಿಟ್ಟಾಗಿ ಕಳ್ಳರಿಗೆ ಅಥವಾ ಅಪರಾಧ ಮಾಡಿದಂಥವ್ರಿಗೆ ಕಠಿಣ ಶಿಕ್ಷೆಯಾಗೋ ಸಾಧ್ಯತೆ ಇದೆ.